ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳುತ್ತಾ? ರೆಬೆಲ್ ಲೀಡರ್ ಯತ್ನಾಳ್ ಪರ್ಮನೆಂಟ್ ಆಗಿ ಸೈಲೆಂಟ್ ಆಗ್ತಾರಾ? ಹಾಗಾದ್ರೆ ಮತ್ತೆ ವಿಜೇಂದ್ರ ವಿರುದ್ಧ ಮಾತನಾಡಲ್ವಾ ಹಿಂದೂ ಹುಲಿ ಯತ್ನಾಳ್ ಅನ್ನುವಂತ ಪ್ರಶ್ನೆ ಮೂಡಿದೆ. ವಿಜೇಂದ್ರ ಟೀಮ್ ಜೊತೆ ಯತ್ನಾಳ್ ಟೀಮ್ ರಾಜಿ ಆಗುತ್ತಾ? ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಜಗಳ ನಡೆಯಲೇಬಾರದು. ಯತ್ನಾಳ್ ಟೀಮ್ ಮತ್ತು ವಿಜೇಂದ್ರ ಟೀಮ್ ಪರ್ಮನೆಂಟ್ ಆಗಿ ಸೈಲೆಂಟ್ ಆಗ್ಲೇಬೇಕು. ರಾಜ್ಯ ಬಿಜೆಪಿ ಉಸ್ತುವಾರಿ ಮುಂದೆ ಬಿಜೆಪಿಯ ಸೀನಿಯರ್ಸ್ ಈಗ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ನಾಳೆ ನಡೆಯುವ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆಸಲು ಸೀನಿಯರ್ಸ್ ರೆಡಿಯಾಗಿದ್ದಾರೆ. ರಾಧಾ ಮೋಹನ್ ದಾಸ್ಗೆ ಮತ್ತೆ ದೂರನ್ನ ಕೊಡಲು ಬಿಜೆಪಿಯ ಹಿರಿಯರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿಯ ಉಸ್ತುವಾರಿ. ಈಗಾಗಲೇ ಯತ್ನಾಳ್ಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾಗಿದೆ. ನೋಟಿಸ್ ಕೊಟ್ಟಾಗ ಸೈಲೆಂಟ್ ಆಗ್ತಾರೆ, ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸ್ತಾರೆ. ಹೀಗಾಗಿ ಬಿಜೆಪಿಯ ಬಣ ಜಗಳಕ್ಕೆ ಶಾಶ್ವತ ಪರಿಹಾರ ಬೇಕೇ ಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ನೀವು ಪರ್ಮನೆಂಟ್ ಸೊಲ್ಯೂಷನ್ ನೀಡಲೇಬೇಕು ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿಯ ಮುಂದೆ ಬಿಜೆಪಿಯ ಹಿರಿಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಬಣಗಳ ಜಗಳಕ್ಕೆ ಬ್ರೇಕ್ ಅನ್ನ ಹಾಕಲೇಬೇಕು ಅನ್ನುವುದಾಗಿ ಈಗ ಬಿಜೆಪಿಯ ಸೀನಿಯರ್ಸ್ ರೆಡಿ ಆಗಿದ್ದಾರೆ. ಇನ್ನು ಈಗಾಗಲೇ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರಿಗೆ ನೋಟಿಸ್ ಬಂತು. ಆ ನೋಟಿಸ್ಗೆ ಉತ್ತರವನ್ನ ಕೊಟ್ರು. ಆದ್ರೂ ಬಿಜೆಪಿಯ ಬಣ ಜಗಳ ಮಾತ್ರ ಶಮನ ಆದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿನೇ ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಬೇಕು, ಅದಕ್ಕೆ ಪರ್ಮನೆಂಟ್ ಆಗಿ ಒಂದು ಸೈಲೆಂಟ್ ಮಾಡ್ಬೇಕನ್ನೋದಾಗಿ ಮುಂದಾಗ್ತಿದ್ದಾರೆ. ವಿಜೇಂದ್ರ ಟೀಮ್ ಜೊತೆ ಯತ್ನಾಳ್ ಟೀಮ್ ರಾಜಿ ಆಗ್ತಾರ ಅಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಹೀಗಾಗಿನೇ ಯತ್ನಾಳ್ ಟೀಮ್ ಅಂಡ್ ವಿಜೇಂದ್ರ ಟೀಮ್ ಪರ್ಮನೆಂಟ್ ಆಗಿ ಸೈಲೆಂಟ್ ಆಗ್ಲೇಬೇಕು ಅನ್ನೋದಾಗಿ ರಾಜ್ಯ ಬಿಜೆಪಿಯ ಸೀನಿಯರ್ಸ್ ಈಗ ಉಸ್ತುವಾರಿಯ ಮುಂದೆ ನಿಂತಿದ್ದಾರೆ. ರಾಧಾ ಮೋಹನ್ ದಾಸ್ಗೆ ಮತ್ತೆ ದೂರನ್ನ ಕೊಡ್ಲಿಕ್ಕೆ ಬಿಜೆಪಿಯ ಹಿರಿಯರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿಯ ಉಸ್ತುವಾರಿ. ಹಾಗಾಗಿ ರಾಜ್ಯದ ಸೀನಿಯರ್ಸ್ ಈಗ ಉಸ್ತುವಾರಿಯ ಮುಂದೆ ಇದ್ದಾರೆ. ಇನ್ನು ಯತ್ನಾಳ್ಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟಾಗಿದೆ. ನೋಟಿಸ್ ಕೊಟ್ಟಾಗ ಸೈಲೆಂಟ್ ಆಗ್ತಾರೆ, ಮತ್ತೆ ಸ್ವಲ್ಪ ದಿನದ ನಂತರ ಅದೇ ಚಾಳಿಯನ್ನ ಮುಂದುವರಿಸ್ತಾರೆ. ಹೀಗಾಗಿ ಬಿಜೆಪಿಯ ಬಣ ಜಗಳಕ್ಕೆ ಶಾಶ್ವತ ಪರಿಹಾರ ಬೇಕೇ ಬೇಕು. ಹೀಗಾಗಿ ನೀವು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಅನ್ನ ನೀಡಲೇಬೇಕು ಅಂತ ರಾಜ್ಯ ಬಿಜೆಪಿಯ ಉಸ್ತುವಾರಿಯ ಮುಂದೆ ಬಿಜೆಪಿಯ ಹಿರಿಯ ನಾಯಕರು ಪಟ್ಟು ಹಿಡಿದಿದ್ದಾರೆ.